ವೆಲ್ಕಮ್ ಬ್ಯಾಕ್. ಕೇಂದ್ರದಿಂದ ಸರಿಯಾಗಿ ಅನುದಾನ ಬರ್ತಿಲ್ಲ ಅಂತ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ನಿನ್ನೆ ಸದನದಲ್ಲಿ ತೆರಿಗೆ ಹಣದ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಕೇಂದ್ರದಿಂದ ಜಿಎಸ್ಟಿ ಪಾಲು ರಾಜ್ಯಕ್ಕೆ ಬರ್ತಾ ಇಲ್ಲ, ಪ್ರತಿ ವರ್ಷ ತೆರಿಗೆ ಪಾಲು ಬರೋದು ಕಡಿತ ಆಗ್ತಾ ಇದೆ. ಕೇಂದ್ರದ ನೆರವಿಲ್ಲದೆ ರಾಜ್ಯದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. 2019-20 ಸಾಲಿನಲ್ಲಿ ಕೇಂದ್ರ ನೀಡಬೇಕಾಗಿದ್ದಂತ ಮೊತ್ತದಲ್ಲಿ 17,000 ಕೋಟಿ ಕೊರತೆ. ಟುಡೇಸ್ ರಿಪೋರ್ಟ್ ಜಿಎಸ್ಟಿ ನಲ್ಲಿ ನಮಗೆ ಕಾಂಪನ್ಸೇಷನ್ ಬರಬೇಕಾದದ್ದು ಬಂದಿಲ್ಲ, ಡೆವಲ್ಯೂಷನ್ ನಲ್ಲಿ ನಮಗೆ ಬರಬೇಕಾದ ಬಂದಿಲ್ಲ, ಗ್ರಾಂಟ್ಸ್ ನಲ್ಲಿ ಬರಬೇಕಾದದ್ದು ಬಂದಿಲ್ಲ, ಪ್ರವಾಹಕ್ಕೆ ಕೊಡಲಿಲ್ಲ ದುಡ್ಡು. ವಿ ಆರ್ ನಂಬರ್ 3 ಇನ್ ದಿ ಕಂಟ್ರಿ ಇನ್ ಪೇಯಿಂಗ್ ದಿ ಟ್ಯಾಕ್ಸಸ್, ಸೆಂಟ್ರಲ್ ಟ್ಯಾಕ್ಸಸ್. ಮತ್ತೆ ಹೆಂಗ್ ಕೆಲಸ ಮಾಡ್ತಾರೆ, ಎಲ್ಲಿ ಡೆವಲಪ್ಮೆಂಟ್ ಆಗ್ತದೆ? ಈ ವರ್ಷದವೆಲ್ಲ ನಿಲ್ಲಿಸಲೇಬೇಕಲ್ಲಪ್ಪ. ಆಮೇಲೆ ನಾವು ಇಷ್ಟೊಂದು ತೆರಿಗೆ ಕೊಡ್ತೀವಲ್ಲ, 15ನೇ ಹಣಕಾಸಿನ ಆಯೋಗ ಓದಿದೆಯಲ್ಲೋ ಗೊತ್ತಿಲ್ಲ ನನಗೆ, ಡೆವಲ್ಯೂಷನ್ ನಲ್ಲಿ ಈ ವರ್ಷ 14ನೇ ಆಯೋಗ ಮುಗೀತು, 15ನೇ ಹಣಕಾಸಿನ ಆಯೋಗದ ಶಿಫಾರಸು ಬಂದಿದೆ, ಕರಡು ಶಿಫಾರಸು ಆಗಿದೆ. ಅದರ ಪ್ರಕಾರ ಮುಂದಿನ ವರ್ಷಕ್ಕೆ 1 ವರ್ಷಕ್ಕೆ 11,000ಕ್ಕೂ ಹೆಚ್ಚು ಕೋಟಿ ಕಡಿಮೆ ಆಗುತ್ತೆ. ಸೋಮಣ್ಣ, 2019-20 ಬಜೆಟ್ ಮಂಡಿಸಿದಾಗ ಎಸ್ಟಿಮೇಟ್ ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಬರಬೇಕಾಗಿದ್ದು ನಮಗೆ, ನಮ್ಮ ತೆರಿಗೆ ಹೋಗಿರ್ತದಲ್ಲ ಅದರಲ್ಲಿ ವಾಪಸ್ ಕೊಡೋದು ನಮಗೆ 42% ಕೊಡ್ತಾರೆ 14ನೇ ಹಣಕಾಸಿನ ಆಯೋಗದ ಪ್ರಕಾರ. ನಾವು ₹1 ಕೊಟ್ರೆ 42 ರೂಪಾಯಿ ನಮಗೆ ವಾಪಸ್ ಕೊಡ್ತಾರೆ, 42 ಪೈಸೆ ವಾಪಸ್ ಕೊಡ್ತಾರೆ. ಇನ್ನು 68 ಇದು 38 ಅಲ್ಲ, ಎಷ್ಟು 68 ಯಾರಿಗೆ? 58 ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಅದು ಮೊದಲಿಂದ ಮಾಡಿರೋದಲ್ರಿ, ನೀವು ಅದಕ್ಕೆ ತಾಪತ್ರಯ ಆಗಿರೋದು ನಮಗೆ. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ಶಿಫಾರಸು ಮಾಡ್ತಾರೆ. ಅವ್ರ ಪ್ರಕಾರ ಈ ಸಾರಿ 9,000 ಕೋಟಿ ಬರ್ತಾ ಇಲ್ಲ ಡೆವಲ್ಯೂಷನ್ ನಲ್ಲಿ. ಅದು ಬಿಟ್ಬಿಡಿ, ಅದು ಹಳೆಯದು ಅಲ್ಲ, ಅದು ಹೇಳ್ತೀನಿ. 15th ಫೈನಾನ್ಸ್ ಕಮಿಷನ್ ನಲ್ಲಿ ಶಾರ್ಟ್ ಫಾಲ್ ಎಷ್ಟಾಗಿದೆ ನೋಡ್ಕೊಳ್ಳಿ. 19-20ಕ್ಕೆ ಡೆವಲ್ಯೂಷನ್ ಎಷ್ಟಿತ್ತು ನಮಗೆ? 39,591 ಕೋಟಿ. ಈಗ 15th ಫೈನಾನ್ಸ್ ಕಮಿಷನ್ ಮುಂದಿನ ವರ್ಷಕ್ಕೆ 20-21ಕ್ಕೆ 28,591 ಕೋಟಿ ಬರೋದು. ಎಷ್ಟು ಕಮ್ಮಿ? ಇನ್ನಷ್ಟು ಸುದ್ದಿ ನೋಡೋಣ, ಚಿಕ್ಕ ಬ್ರೇಕ್ ನಂತರ.